9 ತಿಂಗಳಲ್ಲಿ ಬಹುಮೂಲ್ಯ ಒಕ್ಕೂಟಕ್ಕೆ 60 ಕೋಟಿ ಲಾಭ. ಸಂಪೂರ್ಣ ರೈತರ ಖಾತೆಗೆ ಲಾಭಾಂಶ ಹಣ. ಯುಗಾದಿಯ ಬೋನಸ್ ಘೋಷಿಸಿದ ಬಹುಮೂಲ್ಯ ನಿರ್ದೇಶಕ ಬಿಸಿ ಆನಂದ್ ಕುಮಾರ್. ಗ್ರಾಮೀಣ ಭಾಗದ ರೈತರಲ್ಲಿ ಮನೆ ಮಾಡಿದ ಸಂತೋಷ. ಹೌದು, ಪಶು ಆಹಾರಗಳ ಬೆಲೆ ಏರಿಕೆ, ಬೇಸಿಗೆಯಿಂದಾಗಿ ಹಾಲು ಉತ್ಪಾದನೆ ಕುಂಠಿತ, ಹಸುಗಳಲ್ಲಿ ಹೆಚ್ಚಿದ ಕೆಚ್ಚಲು ಬಾವು ರೋಗ, ರಾಸುಗಳಿಗೆ ಮೇವು ಇಲ್ಲದೆ ಪರದಾಟ, ಹೀಗೆ ಸಾಲು ಸಾಲು ಸಮಸ್ಯೆಗಳಿಂದಲೇ ಬಸವಳಿದಿದ್ದಂತಹ ರೈತರಿಗೆ ಬಹುಮೂಲ್ಯ ಒಕ್ಕೂಟ ಬಂಪರ್ ಖುಷಿ ಸುದ್ದಿ ನೀಡಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಬಹುಮೂಲ್ಯ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾದ 9 ತಿಂಗಳಲ್ಲಿ ಬರೋಬ್ಬರಿ 60 ಕೋಟಿ ರೂಪಾಯಿ ಲಾಭಾಂಶವನ್ನು ಬೆಂಗಳೂರು ಹಾಲು ಒಕ್ಕೂಟ ಗಳಿಸಿದೆ. ಅಲ್ಲದೆ ಹಿಂದಿನ ಆಡಳಿತ ಮಂಡಳಿಗಳಲ್ಲಿ ದಾಖಲಾಗಿದ್ದ 14 ಕೋಟಿ ರೂಪಾಯಿ ಸಾಲವನ್ನು ಚುಕ್ತಾ ಮಾಡಿದೆ. ಬಹುಮೂಲ್ಯ ಒಕ್ಕೂಟಕ್ಕೆ ಹಾಲು ಸರಬರಾಜು ಮಾಡುತ್ತಿರುವ 2294 ಡೇರಿಗಳಿಂದ 1,27,644 ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ₹1 ನೀಡಲು ತೀರ್ಮಾನಿಸಿದ್ದು, ರೈತರಿಗೆ ಯುಗಾದಿ ಹಬ್ಬದ ಬೋನಸ್ ಘೋಷಿಸಿದೆ. ಈ ಮೂಲಕ ರೈತರ ಮುಖದಲ್ಲಿ ನಗುವನ್ನು ಮೂಡಿಸಿದೆ. ಈ ಬಗ್ಗೆ ಅಧ್ಯಕ್ಷ ಡಿಕೆ ಸುರೇಶ್ ನೇತೃತ್ವದಲ್ಲಿ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಕಳೆದ 2025 ಏಪ್ರಿಲ್ 1ರಿಂದ ಮಾರ್ಚ್ 31, 2026ಕ್ಕೆ ಅನ್ವಯವಾಗುವಂತೆ ಒಕ್ಕೂಟದ ವ್ಯಾಪ್ತಿಯ ಸಕ್ರಿಯ 1,27,644 ರೈತರಿಗೆ ಡೇರಿಗಳಿಗೆ ಹಾಕಿರುವ ಪ್ರತಿ ಲೀಟರ್ ಹಾಲಿಗೆ ತಲಾ ₹1ಯಂತೆ ಪ್ರೋತ್ಸಾಹಧನ ವಿತರಿಸಲು ತೀರ್ಮಾನ ಮಾಡಿದೆ. 14 ಕೋಟಿ ಸಾಲ ಚುಕ್ತ. ಡಿಕೆ ಸುರೇಶ್ ಬಹುಮೂಲ್ಯ ಒಕ್ಕೂಟದ ಅಧ್ಯಕ್ಷರಾದ 9 ತಿಂಗಳ ಅವಧಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಸಾಕಷ್ಟು ಬದಲಾವಣೆ ಮಾಡಲಾಗಿದೆ. ಪಾರದರ್ಶಕತೆ, ಆಡಳಿತದ ಫಲವಾಗಿ 60 ಕೋಟಿ ಲಾಭಾಂಶವನ್ನು ಬಹುಮೂಲ್ಯ ಸಾಧಿಸಿದೆ. ಅಲ್ಲದೆ ಈ ಹಿಂದಿನಿಂದ ಬಹುಮೂಲ್ಯ ಒಕ್ಕೂಟದ ಹೆಸರಿನಲ್ಲಿದ್ದ 14 ಕೋಟಿ ರೂಪಾಯಿ ಸಾಲವನ್ನು ಕಟ್ಟಿ ಚುಕ್ತಾ ಮಾಡಲಾಗಿದೆ. ಮುಂದೆ ಹಾಲಿ ಬಹುಮೂಲ್ಯ ಒಕ್ಕೂಟದಲ್ಲಿರುವ ವಿವಿಧ ಪದಾರ್ಥಗಳಿಂದ 130 ಕೋಟಿ ಮೌಲ್ಯದ ದಾಸ್ತಾನಿನಿಂದ 60 ಕೋಟಿ ಲಾಭದ ನಿರೀಕ್ಷೆ ಹೊಂದಿದ್ದು, ಇದೀಗ ರೈತರ ಪ್ರಾತಿನಿಧಿಕ ಸಂಸ್ಥೆಯಾದ ಬಹುಮೂಲ್ಯ ಲಾಭದತ್ತ ಮುಖ ಮಾಡಿರುವುದು ರೈತರಿಗೆ ಖುಷಿ ನೀಡಿದೆ. ಪ್ರತಿ ಡೇರಿಗೆ 15,000 ಹಣ. ಒಕ್ಕೂಟದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 2294 ಡೇರಿಗಳ ಕಾರ್ಯದರ್ಶಿಗಳು, ಹಾಲು ಪರೀಕ್ಷಕರು ಮತ್ತು ಅಲ್ಲಿನ ಸಿಬ್ಬಂದಿಗಳು ಆದ್ಯತೆ ನೀಡಿರುವ ಬಹುಮೂಲ್ಯ ತಲಾ 1 ಡೇರಿಗೆ 15,000 ಸಹಾಯಧನ ಘೋಷಣೆ ಮಾಡಿದೆ. ಅಲ್ಲದೆ ಟಿಎ, ಡಿಎ ಸೇರಿದಂತೆ ಬಾಕಿ ಇದ್ದಂತಹ ಎಲ್ಲಾ ಬಾಕಿ ಖರ್ಚುಗಳನ್ನು ವಿತರಿಸಲು ಕ್ರಮ ಕೈಗೊಂಡಿದೆ. 1800 ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳಿಗೆ ತಲಾ ₹5,000 ನೀಡುವ ಮೂಲಕ ಸಿಬ್ಬಂದಿಗಳ ನೆರವಿಗೂ ಧಾವಿಸಿದೆ. ಪಶು ಆಹಾರದತ್ತ ಚಿತ್ತ. ರೈತರ ಪ್ರಮುಖ ಬೇಡಿಕೆಯಾಗಿರುವ ಪಶು ಆಹಾರದ ಬೆಲೆ ಕಡಿವಾಣಕ್ಕೆ ಬೇಕಾದ ಕ್ರಮಗಳನ್ನು ಜರುಗಿಸಲು ಒಕ್ಕೂಟ ತೀರ್ಮಾನಿಸಿದ್ದು, ಮುಂದಿನ ದಿನಗಳಲ್ಲಿ ಪಶು ಆಹಾರ ಬೆಲೆಗಳು ರೈತರಿಗೆ ಕೈಗೆಟುಕುವ ರೀತಿಯಲ್ಲಿ ಜಾರಿ ಮಾಡಲು ಶ್ರಮಿಸಲಾಗುವುದು ಎಂದು ಬಹುಮೂಲ್ಯ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ತಿಳಿಸಿದ್ದಾರೆ. ಹಸುಗಳಿಗಾಗಿ ಸಾಲದ ಮೇಳ. ಗ್ರಾಮೀಣ ಭಾಗದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿಸುವ ಸಲುವಾಗಿ ರೈತರಿಗೆ ನೇರವಾಗಿ ಸಾಲ ನೀಡಲು ಮುಂದಾಗಿದೆ. ಜಿಲ್ಲಾ ಸಹಕಾರಿ ಬ್ಯಾಂಕ್ ಡಿಸಿಸಿ ಮೂಲಕ ಹೊಸ ಹಸು ಖರೀದಿಗೆ ವಿಶೇಷ ಸಾಲ ಯೋಜನೆ ನೀಡಲಾಗುವುದು. ಪ್ರತಿ ಸರ್ಕಾರ ಸಂಘದ ವ್ಯಾಪ್ತಿಯಲ್ಲಿ 25 ಜನ ರೈತರಿಗೆ ವಾರ್ಷಿಕ ಶೇಕಡಾ 3 ಬಡ್ಡಿ ದರದಲ್ಲಿ ₹1.60 ಲಕ್ಷದಿಂದ ₹15 ಲಕ್ಷದವರೆಗೆ ಸಾಲ ನೀಡಲಾಗುವುದು. ಇದಕ್ಕಾಗಿ ಸಾಲದ ಮೇಳವನ್ನು ಆಯೋಜನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೋಟ್. ಬಹುಮೂಲ್ಯ ಅಧ್ಯಕ್ಷ ಡಿಕೆ ಸುರೇಶ್ ಅವರ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಆಡಳಿತ ಮಂಡಳಿ ರಚನೆಯಾದ 9 ತಿಂಗಳಲ್ಲಿ ಬಹುಮೂಲ್ಯ ಒಕ್ಕೂಟದ ದಾಖಲೆಯ 60 ಕೋಟಿ ರೂಪಾಯಿ ಲಾಭಾಂಶ ಗಳಿಸಿದೆ. ಸಂಪೂರ್ಣ ಲಾಭದ ಹಣವನ್ನು ಹಾಲು ಉತ್ಪಾದಕ ರೈತರಿಗೆ ನೀಡಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ. ರೈತರಿಗೆ ಬೆಂಗಳೂರು ಹಾಲು ಒಕ್ಕೂಟ ಸದಾ ಬೆಂಬಲವಾಗಿರಲಿದೆ. ರೈತರು ಗುಣಮಟ್ಟದ ಹಾಲು ನೀಡಿ ಒಕ್ಕೂಟಕ್ಕೆ ಸಹಕರಿಸಬೇಕು. ಬಿಸಿ ಆನಂದ್ ಕುಮಾರ್ ಬಹುಮೂಲ್ಯ ನಿರ್ದೇಶಕ. ಯುಗಾದಿ ಹಬ್ಬದ ಸಮಯದಲ್ಲಿ ರೈತರಿಗೆ ಬಹುಮೂಲ್ಯ ಒಕ್ಕೂಟದ ಸಂತಸದ ಸುದ್ದಿ ಹೇಳಿರುವುದು ಸ್ವಾಗತಾರ್ಹ. ಬಹುಮೂಲ್ಯ ಅಧ್ಯಕ್ಷ ಡಿಕೆ ಸುರೇಶ್ ಅವರ ಆಡಳಿತ ಅವಧಿಯಲ್ಲಿ ಪರಿಣಾಮಕಾರಿ ಬದಲಾವಣೆ ಆಗಿರುವುದು ಸ್ಪಷ್ಟವಾಗಿದೆ. ಸಂಪೂರ್ಣ ಲಾಭವನ್ನು ಹಾಲು ಉತ್ಪಾದಕರಿಗೆ ನೀಡುತ್ತಿರುವುದು ಅತ್ಯಂತ ಸೂಕ್ಷ್ಮ ತೀರ್ಮಾನ. ರಾವಿಕುಮಾರ್, ತಾಲೂಕು ಡೇರಿಗಳ ಸಂಘದ ಅಧ್ಯಕ್ಷ. ಪ್ರಸಕ್ತ ಅವಧಿಯಲ್ಲಿ ಹಾಲಿನ ಬೇಡಿಕೆ ಹೆಚ್ಚಿದೆ. ಒಕ್ಕೂಟವು ಪೂರೈಕೆಯನ್ನು ಸಮರ್ಪಕವಾಗಿ ಮಾಡಿದರೆ ಮತ್ತಷ್ಟು ಲಾಭ ಸಿಗಲಿದೆ. ರೈತರಿಗೆ ಲಾಭಾಂಶದ ಹಣವನ್ನು ನೀಡುತ್ತಿರುವುದು ಸಂತಸ. ನಂದಿನಿಯ ಮಾರುಕಟ್ಟೆ ವ್ಯಾಪ್ತಿಯನ್ನು ಮತ್ತಷ್ಟು ಹೆಚ್ಚಿಸಬೇಕು. ಹಾಲು ಕರೆಯುವ ಮಷಿನ್, ಮ್ಯಾಟ್ಗಳಿಗೆ ಹಣ ಕಟ್ಟಿಸಿಕೊಂಡು 2 ತಿಂಗಳಾದರೂ ಇನ್ನೂ ಕೊಟ್ಟಿಲ್ಲ. ಶೀಘ್ರವಾಗಿ ವಿತರಿಸಬೇಕು. ಪ್ರಸನ್ನ, ರೈತ ಸಂಘದ ಜಿಲ್ಲಾಧ್ಯಕ್ಷ. ದರನೂ ಸಹ ನಮ್ಮ ರೈತರಿಗೆ ಬರ್ತದೆ. ಎಲ್ಲಿ ಪ್ರಾಮಾಣಿಕವಾಗಿ ಹಸು ತಂದು ನಾವು ಬೆಂಗಳೂರು ಹಾಲು ಒಕ್ಕೂಟದ ಎಲ್ಲ ರೈತ ಬಾಂಧವರಿಗೂ ಮೊದಲನೇದು ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತೇನು
ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ಪರಿಶ್ರಮ, ಆ ಕಾರ್ಯಕಾರ ಮಂಡಳಿಯವರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ನಾವೇನು ಇಲ್ಲಿವರೆಗೂ ಹೊಸ ಆಡಳಿತ ಮಂಡಳಿ ಬಂದು 8-9 ತಿಂಗಳಿಂದ ನಮ್ಮ ರೈತರಿಗೆ ಏನು ಸಹಾಯ ಮಾಡಿಲ್ಲ ಅಂತೇಳಿ ಎಲ್ಲ ರೈತರು ಹೋದ ಕಡೆ ಎಲ್ಲ ಕೇಳ್ತಾ ಇದ್ರು. ನಾವು ಈ ಹೋದ ಕಾರ್ಯಕಾರಿ ಮಂಡಳಿ ಏನು ಒಂದು 14 ಕೋಟಿ ಅಂದರೆ ಕೆಲವು ಕಡೆ ಜಮೀನುಗಳು ತಗೊಂಡಿದ್ದಕ್ಕೆ 14 ಕೋಟಿ ನಾವು ಸಾಲದಲ್ಲಿದ್ವಿ. ಮಾನ್ಯ ಡಿ ಕೆ ಸುರೇಶ್ ಅವರು ಬಂದ ಮೇಲೆ ಆ 14 ಕೋಟಿಯನ್ನು ತೀರಿಸಿ ಮತ್ತು ಯಾವುದೇ ಏನು ಬದಲಾವಣೆಗಳು ಮಾಡದೆ ಅವರ ಪ್ರಾಮಾಣಿಕ ಪ್ರಯತ್ನದಿಂದ, ಅವರ ಒಂದು ಸತತವಾದಂಥ ಒಂದು ಪ್ರಯತ್ನದಿಂದ ಇವತ್ತು ಒಕ್ಕೂಟ 60 ಕೋಟಿ ಲಾಭವನ್ನು ಮಾಡೈತೆ. ಆ 60 ಕೋಟಿ ಲಾಭ ಮತ್ತು ನಮ್ಮದು ಏನು 131 ಕೋಟಿ ಸ್ಟಾಕ್ ಐತೆ ದಾಸ್ತಾನು, ಅದರಲ್ಲಿ ಒಂದು 60 ಕೋಟಿ ಲಾಭ ಬರೋಂಥ ಒಂದು ಮುನ್ಸೂಚನೆ ಇದೆ. ಅದಕ್ಕೆ ಮೊದಲನೇದಾಗಿ ನಾನು ಎಲ್ಲ ನನ್ನ ರೈತರ ಪರವಾಗಿ ಸನ್ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ನಮ್ದು ಏನು 60 ಕೋಟಿ ಲಾಭ ಇದೆ, ಅದನ್ನ ನಾವು ಬೆಂಗಳೂರು ಹಾಲು ಒಕ್ಕೂಟದ ಎಲ್ಲ ನಿರ್ದೇಶಕರು ಮತ್ತು ಮಾನ್ಯ ಅಧ್ಯಕ್ಷರು ನಮ್ಮ ಮೊದಲನೇದಾಗಿ ಈ ಒಂದು ಒಕ್ಕೂಟ ಉಳಿಬೇಕಾದ್ರೆ ರೈತರು ಬೇಕೇ ಬೇಕು ಅಂತೇಳಿ ಮನಗಂಡಂತ ಮಾನ್ಯ ಸುರೇಶ್ ಸಾಹೇಬರಿಗೆ